ಮೇ ತಿಂಗಳ ಮುಗಿತ ಬಂತು, ಜೂನ್ ತಿಂಗಳ ಇನ್ನೇನು ಸ್ಟಾರ್ಟ್ ಆಯ್ತು. ನಮ್ಮ ಕುಂದಾಪುರ ಬದಿ ಹಳ್ಳಿಯಾಗೆ ಜಕ್ಣಿ ಊಟ ಸುರಾಯ್ತು. ನಮ್ಮನೆಗೂ ಇವತ್ತೇ ಜಕ್ಣಿ ಮಾಡೋ ನಳಿ ಅಪ್ಪ ಹೇಳ್ರು. ಅದಕ್ಕೆ ಇವತ್ತು ಶನಿವಾರ ಅಲ್ಲ, ಕುಂದಾಪುರ ಸಂತಿ ಆತೀತು. ನಮ್ಮನೆಗಂತೂ ಊರ್ ಕೋಳಿ ಸಾಕುದಿಲ್ಲ, ಸುಮಾರು ಬದಿಕೆಂಡು ಒಂದ್ ಬದಿಗೂ ಊರ್ ಕೋಳಿ ಇಲ್ಲ. ಅದಕ್ಕೆ ಆ ದಾಯಿಲಿ ನಳಿ ಸಂತೆಗೆ 4 ಕೋಳಿ ತಕ ಬಂದೆ. ಎಲ್ಲರ ಮನೆಗೂ ಜಕ್ಣಿ ಊಟ ತೆಗಿಪದ ಮೇನ್ ಐಟಮ್ ಎಂತ ಅಂದ್ರೆ ಹಲಸಿನ ಹಣ್ಣಿದ ಕಡುಬು ಮತ್ತೆ ಕೋಳಿ ಸಾರು. ನಮ್ಮನೆಗೆ ಆಲ್ರೆಡಿ ಹಲಸಿನ ಹಣ್ಣು ತಕ ಬಂದ ರಾಶಿ ಹಾಕಿ ಇಟ್ಟಿರು. ಆಚೆ ಮನಿ ದೊಡ್ಡಪ್ಪ ಹಲಸಿನ ಹಣ್ಣು ಇತ್ತ ನಳಿ ಗಣಕ ಬಂದಿದ್ರು. ಅದ್ರಾಗೆ ಒಂದ್ ತೆಗೆದು ಅಪ್ಪಾಯಿ ಕೊಟ್ರು. ನಾನು ಸಂತೆಗೆ ಅಯ್ಯೋ ಕೋಳಿ ತಕಂತ ಇಪ್ಪತ್ತಿಗೆ ಅಣ್ಣ ಏನು ಫೋನ್ ಮಾಡ್ದ. ಸಂತೆಗೆ ನೀನು ಕೋಳಿ ತಗೊಂಬತ್ತಿಗೆ ನಮ್ಮನೆಗೂ 2 ಕೋಳಿ ತಕೊಂಡ್ ಬಾ ಹೇಳಿ ಅವನು ಹೇಳ್ದ. ಮನೆಗೆ ತಕ ಬಂದ್ರ ಕೋಳಿ ಫೋನ್ ಮಾಡೋದಕ್ಕೆ ಅಪ್ಪು ಮತ್ ಮನು ಬಂದು ತಕೊಂಡವ್ರ. ಕುಂದಾಪುರಾಗ ಎಲ್ಲದು ಕೆಲಸ ಮುಗಿಸಿಗೆ ನಾನು ಮನೆಗೆ ಒಪ್ಪತ್ತಿಗೆ ಗಂಟಿ 1 ಆಯ್ದಿತ್ತು. ಹೊಟ್ಟಿ ಒಳಗೆ ಜೋರು ಚುರು ಚುರು ಅಂತಿತ್ತು. ಮನೆಗೆ ಬಂದಕಂತ ಇವತ್ತಿನ ಊಟಕ್ಕೆ ಅಂತ ಅಂದ್ರೆ ಫುಲ್ ತರಕಾರಿ. ಆರೆ ತರಕಾರಿ ಸಾರಿಗೆ ನನಗೆ ಇಷ್ಟ ಆಗುದಂದ್ರೆ ಇದೇ ಕಾಣಿ, ದಿವೆಲ್ಸಿನಕಾಯಿ ಸಾರು. ಅಲ್ಲಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನು ಮುಗ್ದಾಯ್ತು. ಇನ್ನು ಸಾಯಂಕಾಲ ಊಟ ಹಾಪರ್ಲರಿಗೆ ಪುರ್ಸೋತೆ ಇಲ್ಲ ಯಾರಿಗೂ. ಅದಕ್ಕೆ ಈಗಲೇ ಸ್ವಲ್ಪ ಎಲ್ಲೋ ರೆಸ್ಟ್ ತಕೊಂಡ್ನಲ್ಲಿ ಚೂರು ಬೆನ್ನು ಸರ್ತ ಮಾಡ್ಕೊಂಡು ಮನಿಕಂತ. ಮೊನ್ನೆ ಮಧ್ಯೆ 1-2 ಮಳೆ ಬಂದದ್ದು ಕೊಯ್ಯಿ ಅಷ್ಟೇನ್ ಸೆಕೆ ಇಲ್ಲ. ಅದಕ್ಕೆ ಫ್ಯಾನ್ ಬೇಕಂದ್ರೆ ಇಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಜಕ್ಣಿ ಪ್ರಿಪರೇಷನ್ ಅನ್ನು ನಾನು ನಿಮಗೆ ತೋರಿಸ್ತೆ. ಅಲ್ಲಿವರೆಗೆ ಟಾಟಾ, ಟೇಕ್ ಕೇರ್, ಬೈ ಬಾಯ್.